ಚುನಾವಣೆ ಬಂದಾಗ ಪಾಕ್ ಉಗ್ರರು ಮುನ್ನೆಲೆಗೆ ಬರ್ತಾರೆ. ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಚುನಾವಣೆ ಬಂದಾಗ ಮಾತ್ರ ಪಾಕಿಸ್ತಾನ ಉಗ್ರರು ಬರ್ತಾರೆ. ಬಿಜೆಪಿಗೆ ಮಾತನಾಡೋದಕ್ಕೆ ಬೇರೆ ವಿಷಯನೇ ಇಲ್ಲ. ಹುಂಡಿ ಹಣ, ಮಸೀದಿ, ಚರ್ಚ್ಗೆ ಅಂತ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ರು. ಮೈಸೂರಿನಲ್ಲಿ ಮಾಜಿ ಶಾಸಕರಾದಂತಹ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯನವರು. ಚುನಾವಣೆ ಬಂದ ತಕ್ಷಣ ಪಾಕಿಸ್ತಾನ ನೆನಪಾಗುತ್ತೆ, ಉಗ್ರರು ನೆನಪಾಗ್ಬಿಡ್ತಾರೆ. ಯಾಕಂದ್ರೆ ಸಮೀಪಿಸ್ತಾ ಇದೆಯಲ್ಲ ಚುನಾವಣೆ, ಕಾಂಗ್ರೆಸ್ಗೆ ಮುಖಭಂಗ ಮಾಡ್ಬೇಕು. ಬಿಜೆಪಿಗೆ ಮಾತಾಡೋದಕ್ಕೆ ಬೇರೆ ವಿಷಯನೇ ಇಲ್ಲ, ಯಾವ ವಿಷಯನೂ ಇಲ್ಲ. ಬರೀ ಇಂಥದನ್ನೇ ಕೆದ್ಕೊಂಡು ಕುತ್ಕೊಳ್ಳೋದಷ್ಟೇ ಬಿಜೆಪಿ ಕೆಲಸ. ಹುಂಡಿ ಹಣ ಅನ್ನೋದು, ಮಸೀದಿ ಅನ್ನೋದು, ಚರ್ಚ್ಗೆ ಅನ್ನೋದು, ಈ ರೀತಿಯಾದಂತಹ ಸುಳ್ಳು ಸುದ್ದಿಯನ್ನ ಹಬ್ಸೋಡ್ ಬಿಟ್ರೆ ಬಿಜೆಪಿಗೆ ಬೇರೆ ಕೆಲಸ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಮೈಸೂರಿನಲ್ಲಿ ಮಾಜಿ ಶಾಸಕರಾದಂತಹ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಗೆ ಬ್ಯಾಕ್ ಟು ಬ್ಯಾಕ್ ಒಂದು ರೀತಿಯಾದಂತಹ ಮುಜುಗರ, ಮುಖಭಂಗ ಆಗ್ತಾ ಇದೆ. ಇಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲಬೇಕು ಅನ್ನುವಂತಹ ಮಹದಾಸಿಯನ್ನ ಇಟ್ಕೊಂಡಿದೆ. ಆದ್ರೆ ಕಾಂಗ್ರೆಸ್ ಮಾತ್ರ ಬಿಜೆಪಿಗೆ ಬ್ಯಾಕ್ ಟು ಬ್ಯಾಕ್ ಟಿಟ್ ಫ್ಯಾಟ್ ಟ್ಯಾಟ್ ಅನ್ನ ಕೊಡೋದ್ರ ಮುಖಾಂತರ ಬಿಜೆಪಿ ಪಾಳೆಯಕ್ಕೆ ಸಂಪೂರ್ಣವಾಗಿ ಒಂದು ರೀತಿಯಾದಂತಹ ನಾಚಿಕೆ ಆಗುವ ರೀತಿಯಲ್ಲಿ ಮಾಡ್ತಾ ಇದೆ. ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಕೌಂಟರ್ ಕೊಟ್ಬಿಟ್ಟಿದ್ದಾರೆ. ಬಿಜೆಪಿಗೆ ಏನ್ ಮಾತಾಡೋದಕ್ಕೂ ವಿಷಯ ಇರೋದಿಲ್ಲ. ಸುಮ್ಮನೆ ಯಾವುದೋ ತೆಗಿತಾರೆ, ಉಗ್ರರು ಅಂತಾರೆ, ಪಾಕಿಸ್ತಾನ ಅಂತಾರೆ. ಅದು ಬಿಟ್ರೆ ಅವ್ರಿಗೆ ಏನಿದೆ ವಿಷಯ? ಅವ್ರ ತಲೆ ಏನಾದ್ರೂ ಇದ್ರೆ ಹೇಳಿ. ಜನರಿಗೆ 10 ಪೈಸೆ ಉಪಯೋಗ ಆಗುವಂತಹ ಕೆಲಸವನ್ನ ಮಾಡೋದಿಲ್ಲ. ಸುಮ್ಮನೆ ಈ ರೀತಿ ಯೂಸ್ಲೆಸ್ ಟಾಕ್ಗಳನ್ನ ಮಾತಾಡಿಕೊಂಡು ಜನರಲ್ಲಿ ಕೋಮು ಗಲಭೆಯನ್ನ ಸೃಷ್ಟಿ ಮಾಡೋದಕ್ಕೆ ಬಿಜೆಪಿ ನಾಯಕರು ಯಾವಾಗ್ಲೂ ಮುಂದೆ ಇರ್ತಾರೆ. ಅವ್ರ ಮಾತನ್ನ ಯಾರು ಕೂಡ ಕೇಳೋದಕ್ಕೆ ಹೋಗಬೇಡಿ. ನಾವೆಲ್ಲರೂ ಪರ ಇದ್ದೀವಿ, ಮುಸ್ಲಿಮ್ಸರ ಪರನೂ ಇದ್ದೀವಿ, ಕ್ರಿಶ್ಚಿಯನ್ಸರ ಪರವೂ ಇದ್ದೀವಿ, ಹಿಂದೂಗಳ ಪರವಾಗಿ ಕೂಡ ಇದ್ದೀವಿ. ಬಿಜೆಪಿ ನಾಯಕರದ್ದು ಇತ್ತ ಹಿಂದೂ ವಿರೋಧಿ ಸರ್ಕಾರ ಅಂತ ಬಿಂಬಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಬಟ್ ಅದ್ಯಾವುದಕ್ಕೂ ಕೂಡ ನಾವು ಸೊಪ್ಪನ್ನ ಹಾಕೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಮೈಸೂರಿನಲ್ಲಿ ಮಾಜಿ ಶಾಸಕರಾದಂತಹ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಸೆಂಟ್ರಲ್ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೇನೆ ಇತ್ತ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಒಬ್ಬೊಬ್ಬರ ಮೇಲೆ ಒಂದೊಂದು ಆರೋಪವನ್ನ ಮಾಡುವುದರ ಮುಖಾಂತರ ತಾವು ಮೇಲುಗೈಯನ್ನ ಸಾಧಿಸಬೇಕು, ಚುನಾವಣೆಯಲ್ಲಿ ದಿಗ್ವಿಜಯವನ್ನ ಸಾಧಿಸಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಅವರು ಕೊಟ್ಟಿರುವಂತಹ ಹೇಳಿಕೆ ಹೇಗೆಲ್ಲ